ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 1ನೇ ತರಗತಿ ಸವಿ ಕನ್ನಡ ಭಾಗ 1 ಈ ಪುಸ್ತಕದಲ್ಲಿ ಕೋತಿ ಮತ್ತು ಅಳಿಲು ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪಾಠ 7 ಪಾಠಪೂರ್ವ ಚಟುವಟಿಕೆ. ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಪ್ರಾಣಿಯ ಹೆಸರೇನು? ಈ ಪ್ರಾಣಿಯ ಹೆಸರು ಕೋತಿ. ಈ ಪ್ರಾಣಿಯ ಹೆಸರೇನು? ಈ ಪ್ರಾಣಿಯ ಹೆಸರು ಅಳಿಲು. ಈ ಚಿತ್ರದಲ್ಲಿರುವುದೇನು? ಈ ಚಿತ್ರದಲ್ಲಿರುವುದು ಮರ. ಈ ಚಿತ್ರದಲ್ಲಿರುವುದೇನು? ಈ ಚಿತ್ರದಲ್ಲಿರುವುದು ಜೋಕಾಲಿ. ಈಗ ಪಾಠವನ್ನು ಓದೋಣ. ಪಾಠ 7 ಕೋತಿ ಮತ್ತು ಅಳಿಲು ಗದ್ಯ. ಪಾಠವನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಕೋತಿಗೆ ಕಚಗುಳಿ ಹಾಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಈ ಪಾಠದಲ್ಲಿ ಕೇಳಿದ ಪದಗಳು: ಕೋತಿ, ಮರ, ಮೇಲೆ, ಕುಳಿತಿತ್ತು, ಬಾಲ, ಉದ್ದ, ಅದು, ನೆಲ, ನೇತಾಡು, ಅಳಿಲು, ಕುಣಿದಾಡು, ಅಲ್ಲಿಗೆ, ಬಂದಿತು, ನೋಡಿತು, ಜೋಕಾಲಿ, ಎಷ್ಟು, ಚಂದ, ಯೋಚಿಸು, ಜೀಕು, ಕಚಗುಳಿ, ಹಾಯಿತು, ಕೆಳಗೆ, ನಗು, ಹೇಳು, ತಂಗಿ, ಏನು, ಮಾಡು, ಗಾಬರಿ, ಮಂಗಣ್ಣ, ಇದು, ತಿಳಿ, ಕ್ಷಮಿಸು, ಆಗ, ಬಿಟ್ಟಿತು. ಈಗ ಪದಗಳ ಅರ್ಥ ನೋಡೋಣ. ಗಾಬರಿ ಅಂದರೆ ಹೆದರಿಕೆ. ಕ್ಷಮಿಸು ಅಂದರೆ ಅಪರಾಧವನ್ನು ಮನ್ನಿಸು. ನಂತರ ಅಭ್ಯಾಸ. ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 1. ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು. ಉತ್ತರ ತುಂಬ. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. 2. ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು. ಉತ್ತರ ಕುಣಿದಾಡುತ್ತಾ. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. 3. ಕೋತಿಗೆ ಡ್ಯಾಶ್ ಹಾಯಿತು. ಉತ್ತರ ಕಚಗುಳಿ. ಕೋತಿಗೆ ಕಚಗುಳಿ ಹಾಯಿತು. 4. ಮಂಗಣ್ಣ, ಇದು ಡ್ಯಾಶ್ ಬಾಲವೇ? ಉತ್ತರ ನಿನ್ನ. ಮಂಗಣ್ಣ, ಇದು ನಿನ್ನ ಬಾಲವೇ? ನಂತರ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಪ್ರಶ್ನೆ 1. ಕೋತಿ ಯಾವುದರ ಮೇಲೆ ಕುಳಿತಿತ್ತು? ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು. ಪ್ರಶ್ನೆ 2. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಉತ್ತರ ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಪ್ರಶ್ನೆ 3. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು? ಉತ್ತರ ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಅಳಿಲು ಹೇಳಿತು. ಪ್ರಶ್ನೆ 4. ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು?
ಉತ್ತರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ನಂತರ ಈ ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. ಮಾದರಿ: ಕೋತಿ, ಮರ, ಬಾಲ. 1. ಕೋತಿ ಒಂದು ಪ್ರಾಣಿ. 2. ಕೋತಿಯು ಮರವನ್ನು ಹತ್ತುತ್ತದೆ. 3. ಕೋತಿಗೆ ಬಾಲವಿದೆ. ನಂತರ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಅಳಿಲು, ಮರ, ಬಾಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.